ಭಾಗವಹಿಸುವುದಕ್ಕೆ ಅಸಾಧ್ಯ ಆಗಿದ್ದರಿಂದ ಸ್ಪಷ್ಟೀಕರಣ ಕೊಡಲೇಬೇಕಾಗಿದ್ದು ನನ್ನ ಆದ್ಯತೆ ಆಗಿತ್ತು. ಯಾವ ಭಯಕ್ಕಾಗಿ ಅಂತಲ್ಲ, ಆದರೆ ನನ್ನ ಕರ್ತವ್ಯಕ್ಕಾಗಿ. ಅನಿವಾರ್ಯವಾಗಿ ಬೆಳಗ್ಗೆ 9 ಗಂಟೆ 10 ಮಿನಿಟ್ ಸುಮಾರಿಗೆ ಆಸ್ಪತ್ರೆಗೆ ಹೋದಾಗ 5-6 ತಾಸು ಉಳಿಬೇಕು ಅಂತೇಳಿ ಸಲಹೆ ಕೊಟ್ಟಾಗ, ನಂತರ 2 ಗಂಟೆ ಬಂದ ಮೇಲೆ 6 ಗಂಟೆ ತನಕನೂ 6 ಗಂಟೆ ತನಕನೂ ಇರಬೇಕು ಅಂತ ಹೇಳಿದಾಗ 6 ಗಂಟೆ ತನಕನೂ ಇರಬೇಕು ಅಂತ ಹೇಳಿದಾಗ ಮತದಾನದಲ್ಲಿ ಭಾಗವಹಿಸೋದಕ್ಕಾಗಲಿಲ್ಲ. ನನ್ನ ಮತದಾನದ ಭಾಗವಹಿಸುವಿಕೆಯಿಂದ ನಾನು ಯಾರಿಗೂ ಅಂಜಬೇಕಾದಂಥ ಅವಶ್ಯಕತೆ ಇರಲಿಲ್ಲ. ಹೋದರೂ ಕೂಡ. ಪ್ರಸನ್ನ ಡಿಸೋಜ ಹಾಲಣಬೆ ಕೃಷಿ ಮಾಡಿ ವರ್ಷಕ್ಕೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಾನು ಆರೋಗ್ಯ ಸಹಿತ ಜೊತೆಗೆ ಸೋಮಶೇಖರ್ ಜೊತೆಗೆ ಹೋಗ್ತಿದ್ದೆ. ನನ್ನ ಒಟ್ಟು ನಾ ಮಾಡ್ತಿದ್ದೆ, ಅವ್ರ ಒಟ್ಟು ಅವ್ರು ಮಾಡ್ತಿದ್ದೆ. ಅವ್ರು ಮಾಡಿದಾಗೆ ನಾ ಮಾಡಬೇಕು ಅಂತೇನಿರಲಿಲ್ಲ, ನಾನು ಮಾಡಿದಾಗ ಅವ್ರು ಮಾಡಬೇಕು ಅಂತೇಳಿ ಇರಲಿಲ್ಲ. ಅನೇಕ ಮಾಧ್ಯಮಗಳು ಪಲಾಯನಗೈದು ತಪ್ಪಿಸ್ಕೊಂಡು ಹೋದವು, ಕಾಯಿಸಿದವು. ನಾನು ಯಾರಿಗೂ ಕಾಯಿಸ್ಲಿಲ್ಲ. ನನಗೆ ಬರ್ತೇನೆ ಅಂತ ಯಾರಿಗೂ ಸುಳ್ಳು ಹೇಳಲಿಲ್ಲ. ನನ್ನ ಓಟ್ ಹಾಕದೇ ಬಗ್ಗೆ ನನಗೂ ನೋವಿದೆ. ಓಟ್ ಹಾಕಲೇಬೇಕಾದ ಕರ್ತವ್ಯ ಆಗಿತ್ತು, ಹಾಕಬೇಕಿತ್ತು. ಇದು ಒಂದು ಭಾಗ. ನಾನು ಓಟ್ ಹಾಕಿದ್ದಿಲ್ಲ, JDSನ ಮತ್ತೊಂದು ಕ್ಯಾಂಡಿಡೇಟ್ ಬಂದು ಹೋಗ್ತಿದ್ದಿಲ್ಲ. ಈ ನಿರ್ಣಯ ಯಾಕೆ ತೊಗೊಂಡಿತ್ತು ನಮ್ಮ ಪಕ್ಷ ಅನ್ನೋದು ನನಗೆ ಗೊತ್ತಿಲ್ಲ. 8-9 ಓಟಿನ ಕೊರತೆ ಇದ್ದಾಗ JDSನವ್ರಿಗೆ ತಮ್ಮ 19 ಮತ ಗ್ಯಾರಂಟಿ ತಮ್ಮ ಕೈಯಲ್ಲೇ ಇದೆ ಹೇಳೋದನ್ನು ತೋರಿಸ್ಬೇಕಿತ್ತು. ಆ ಕಾರಣಕ್ಕಾಗಿ ಚುನಾವಣೆಯನ್ನು ಘೋಷಣೆ ಮಾಡಿಕೊಂಡು ಅಂತ ನಾನು ಅಂದ್ಕೊಂಡಿದ್ದೇನೆ.